ಆರ್ ಸಿ ಬಿ ಮಗ ಆರ್ ಸಿ ಬಿ ಕಾಮ. ನಮಸ್ಕಾರ ಎಲ್ಲರಿಗೂ, ಸಜ್ಜನಾಡ ಹತ್ರ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರದ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಬೆಂಗಳೂರಿನಲ್ಲಿ ಈ ಒಂದು ಐ ಪಿ ಎಲ್ 2026 ಆರ್ ಸಿ ಬಿಯ ಕೊನೆಯ ಹೋಮ್ ಮ್ಯಾಚ್ ಆಗಿತ್ತು ಇವತ್ತು. ಯಾಕಂತಂದ್ರೆ ರಿಮೈನಿಂಗ್ 2 ಹೋಮ್ ಮ್ಯಾಚ್ ನಾವು ರಾಯ್ಪುರಲ್ಲಿ ಆಡ್ತಾ ಇದ್ದೇವೆ, ರಾಯಚೂರಲ್ಲ ರಾಯ್ಪುರಲ್ಲಿ. ಸೊ ಆದ್ರಿಂದ ಲೀಗ್ ಮ್ಯಾಚಿನ ಕೊನೆಯ ಹೋಮ್ ಗೇಮ್ ಆಗಿತ್ತು ಇವತ್ತು. ವಾವ್, ಜಿ ಟಿಯನ್ನು ಹೊಡೆದಂತಹ ರೀತಿ ಆಹಾ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಆಹಾ ಹಾಲ್ ಕುಡಿದಷ್ಟು ಸಮಾಧಾನ ಆಯ್ತು, ಇಲ್ಲ ಪಬ್ಬಾಸ್ ಐಸ್ ಕ್ರೀಮ್ ತಿಂದಷ್ಟು ಅಷ್ಟು ಖುಷಿ ಆಯ್ತು. ವಾಟ್ ಅ ವಿಕ್ಟ್ರಿ ಮ್ಯಾನ್. ನೋಡಿ, ಜಿ ಟಿ 205 ಹೊಡೆದಾಗ್ಲೂ ನಮಗೆ ಇದನ್ನು ಆರ್ ಸಿ ಬಿ ಚೇಸ್ ಮಾಡ್ತದೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇತ್ತು. ಯಾಕಂತಂದ್ರೆ ಈವನ್ 20 ಓವರ್ಗೆ 205 ಹೊಡೆದ ಮೇಲೆ ಅಲ್ಲಿ ಕಾಮೆಂಟ್ರಿಲಿ ಹರ್ಷ ಭೋಗ್ಲಿ ಅವರು ಅದೇ ಹೇಳ್ತಾ ಇದ್ರು, ಏನಂತಂದ್ರೆ ಇಟ್ ಈಸ್ ಅ ಫೈಟಿಂಗ್ ಟೋಟಲ್ ಅಂತ ಹೇಳಿದ್ರು, ಹೊರತು ಏನು ಡ್ರೈವಿಂಗ್ ಸೀಟಲ್ಲಿ ಉಂಟು ಜಿ ಟಿ ಹಾಗೆ ಹೀಗೆ ಅಂತ ಹೇಳಿ. ಯಾಕಂತಂದ್ರೆ ಚಿನ್ನಸ್ವಾಮಿಯಲ್ಲಿ 205 ಎಲ್ಲ ಓಕೆ ಚೇಸಬಲ್, ಅಂದರೆ ಅಫ್ಕೋರ್ಸ್ ಚೆಂದ ಮಾಡಿ ಆಡ್ಬೇಕು, ಚೆಂದ ಮಾಡಿ ಆಡಿದರೆ ಚೇಸಬಲ್ ಸ್ಕೋರು. ಇವತ್ತು ಏನು ಆಟ ನಡೀಲಿಲ್ಲ ಜಿ ಟಿದು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರ ಕ್ಯಾಚನ್ನು ನೀವು 0 ಅಷ್ಟು ಈಸಿ ಕ್ಯಾಚನ್ನು ಸುಂದರ್ ಅವರು ಸುಂದರವಾಗಿ ಕ್ಯಾಚ್ ಡ್ರಾಪ್ ಮಾಡಿದರೆ ಅಲ್ಲಿಯೇ ಗೊತ್ತಾಗಬೇಕಿತ್ತು ಜಿ ಟಿಗೆ ಇವತ್ತು ನಾವು ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ಗಿಲ್ಲವರು ಹೇಳ್ಬೋದಿತ್ತು, ಓಕೆ ಬೇಡ ಕ್ಯಾಚ್ ಬಿಟ್ಟಾಗಿದಲ್ವ, ಮ್ಯಾಚ್ ಬಿಟ್ಟಾಯಿತು ಯಾಕೆ ಆಡಬೇಕು ಅಂತ ಹೇಳ್ಬೋದಿತ್ತು. ಬಟ್ ಪಾಪ ಅವರು ಆಟ ಆಡಿದರು, ಸೋತು ಸುಣ್ಣಗಾದರು. ಆ್ಯಂಡ್ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಏನು ಪಂಜಾಬ್ ಆರ್ ಸಿ ಬಿಯ ಪರ್ಫಾರ್ಮೆನ್ಸ್ ಹೇಗೆ ಇತ್ತು, ಈ ಐ ಪಿ ಎಲ್ ಅಲ್ಲೂ ಅವರ ನಾಗಾಲೋಟ ಹಾಗೆ ಮುಂದುವರೆದಿದೆ. ಪಂಜಾಬ್ ಫಸ್ಟ್ ಪ್ಲೇಸಲ್ಲಿ ಉಂಟು, ಅವರು ಇನ್ನೂ ಕೂಡ ಒಂದು ಕೂಡ ಸೋಲನ್ನು ಕಂಡಿಲ್ಲ. ಆರ್ ಸಿ ಬಿ 2ನೇ ಪ್ಲೇಸಲ್ಲಿ ಇದ್ದಾರೆ, ನಮ್ಮ ಕೆಳಗಡೆಯೇ ರಾಜಸ್ಥಾನ ಕೂಡ ಇದೆ. ಬಟ್ ರನ್ ರೇಟ್ ಆಧಾರದಲ್ಲಿ ಆರ್ ಸಿ ಬಿ ರಾಜಸ್ಥಾನಕ್ಕಿಂತ ಒಳ್ಳೆದಿರೋದ್ರಿಂದ, ಬೆಟರ್ ಪೊಸಿಷನಲ್ಲಿ ಇರೋದ್ರಿಂದ ಈಗ 2nd ಪೊಸಿಷನಲ್ಲಿ ಆರ್ ಸಿ ಬಿ ರಾರಾಜಿಸುತ್ತಾ ಇದೆ. ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಿರುವಂಥದ್ದು ಯಾರು ಅಂತಂದ್ರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಕಿಂಗ್ ಕೊಹ್ಲಿ ಅವರು. ನೋಡಿ, ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಜಿ ಟಿದು ವಿಕೆಟ್ ಹೋದದ್ದೇ 3. ಯಾಕೆಂತಂದ್ರೆ ಪ್ರತಿ ಸಲ ಜನಾರ್ದನ್ ಸರ್ ಅವರು ತಮ್ಮ ಪ್ರಿವ್ಯೂ ವಿಡಿಯೋದಲ್ಲಿ ಅಥವಾ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಏನು ಶಾರುಖ್ ಖಾನ್ ಬಗ್ಗೆ, ತೆವಾಟಿ ಅವರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಅವರಿಬ್ರು ಎಂತ ಮಾಡ್ತಿದ್ದಾರೆ ಟೀಮಲ್ಲಿ, ಹಾಗೆ ಹೀಗೆ ಏನು ಆಡ್ತಾ ಇಲ್ಲ, ಮಿಡ್ಲ್ ಆರ್ಡ್ರಲ್ಲಿ ಮಿಡ್ಲಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ವಾ. ಅವ್ರಿಗೆ ಈ ಸಲ ಬ್ಯಾಟಿಂಗೇ ಸಿಗೋದೇ ಬೇಡ, ಆವಾಗ ಜನಾರ್ದನ್ ಸರ್ ಅವರ ಬಗ್ಗೆಲ್ಲ ಮಾತಾಡೋದಿಲ್ಲ. ಸೊ 3 ವಿಕೆಟ್ ಹೋದ್ರೆ ಆಯ್ತು, ಸಾಯಿ ಸುದರ್ಶನ್, ಗಿಲ್ ಮತ್ತೆ ಬಟ್ಲರ್ ಇವ್ರದ್ದು 1 ವಿಕೆಟ್ ಹೋದ್ರೆ ಸಾಕು ಅಂತ ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಫಸ್ಟ್ ವಿಕೆಟ್ 128 ರನ್, ವಿಕೆಟೇ ಹೋಗ್ತಾ ಇಲ್ಲ. ನಾವು ಅಂದ್ಕೊಂಡು ಹಾಗಾದ್ರೆ ಇವತ್ತು ನೋ ಲಾಸಲ್ಲಿ ಒಂದು 210 220 ಹೊಡಿಬೋದು, ಅದನ್ನು ಆರ್ ಸಿ ಬಿ ಹೊಡೆದು ಬಿಸಾಕ್ತದೆ ಅಂತ ಅಂದ್ಕೊಂಡು 128 ಆದಮೇಲೆ ಗಿಲ್ಲಿಗೆ ಅನಿಸ್ತಂತ ಕಾಣ್ತದೆ, ಇಲ್ಲ ಔಟ್ ಆಗುವ ಅಂತ. ಇವತ್ತು ಫಸ್ಟ್ ಟೈಮ್ ನನಗಂತೂ ನೆನಪಿಲ್ಲ, ಈ ಥರದ ಇನ್ನಿಂಗ್ಸ್ ನನಗೆ ನೆನಪೇ ಇಲ್ಲ. ಗಿಲ್ ಔಟ್ ಆದಾಗ ಏನವರು 32 ರನ್ ಹೊಡೆದು ಔಟ್ ಆದಾಗ, 24 ಬಾಲ್ 23 ಬಾಲಿಗೆ 32 ರನ್ ಹೊಡೆದು ಔಟ್ ಆದಾಗ, ಇನ್ನೊಂದು ಎಂಡಲ್ಲಿ ಸಾಯಿ ಸುದರ್ಶನ್ ಅವರು 92 ರನ್ನಲ್ಲಿದ್ದರು. ಸಾಯಿ ಸುದರ್ಶನ್ ಅವರಿಗೆ ಹೈಯೆಸ್ಟ್ ಸ್ಟ್ರೈಕ್ ಸಿಗ್ತಾ ಉಂಟು, ಗಿಲ್ ಅವರಿಗೆ ಸ್ಟ್ರೈಕೇ ಸಿಗ್ತಾ ಇಲ್ಲ. ಸಿಕ್ಕಿದಂಥ ಇದರಲ್ಲಿ ಕೂಡ ಏನು ಅಂಥದ್ದೇನು ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ. 24 ಬಾಲಿಗೆ 48, 200 ಸ್ಟ್ರೈಕ್ ರೇಟ್ ಆ ಥರ ಏನೋ ಅಲ್ಲ. ಅವರು ಓಕೆ, ಸಾಯಿ ಸುದರ್ಶನ್ ಭಾರಿ ಚಂದ ಮಾಡಿ ಆಡ್ತಾ ಇದ್ದಾರೆ, ನಾನು ಆ್ಯಂಕರ್ ರೋಲ್ಗೆ ಫಿಟ್ ಆಗುವಂಥ ಅವರೇ ಅಂದುಕೊಂಡ್ರ. ಈ ಐ ಪಿ ಎಲ್ ಎಲ್ಲ ಅದು ಎಸ್ಪೆಷಲಿ ಈ ಐ ಪಿ ಎಲ್ ಇಲ್ಲಿ ಆ್ಯಂಕರ್ ಗೀಂಕರ್ ಇಲ್ಲ, ಎಲ್ಲ ಹೊಡಿತಾ ಇರ್ಬೇಕು, ಡಮ ಅಂತ ಹೊಡಿತಾ ಇರ್ಬೇಕು. ಇಲ್ಲ ಇದ್ರೆ ಎನಿ ಟೀಮ್ ಅದನ್ನು ಚೇಸ್ ಮಾಡಿಯೇ ಮಾಡ್ತದೆ. ಅಲ್ಲಿ ಎಡವಿದ್ರು ಅಂತ ನಾನು ಅಂದ್ಕೊಳ್ತೇನೆ. ಗಿಲ್ ಅವರು ಒಂದು ಕರೆಕ್ಟಾಗಿ ಸ್ಟ್ರೈಕ್ ಸಿಗ್ತಾ ಇರಲಿಲ್ಲ, ಸ್ಟ್ರೈಕ್ ಸಿಕ್ಕಾಗ ಕೂಡ ಅವ್ರು ಆ್ಯಂಕರ್ ರೋಲಿಗೆ ಫಿಟ್ ಆಗಿದ್ರ ಅಂತ. 92 ಸಾಯಿ ಸುದರ್ಶನ್, ಇವರು 32ರಲ್ಲಿದ್ದರು ಇವರು ಔಟ್ ಆದಾಗ. ಸೊ ಇವರು ಔಟ್ ಆದರು, ಅದಾದಮೇಲೆ ಬಟ್ಲರ್ ಅವರು ಬಂದರು. ಸಾಯಿ ಸುದರ್ಶನ್ ಅವರು ಕ್ಲಾಸಿ 57 ಬಾಲಿಗೆ 50 ಅಲ್ಲ ಮಾರೆ 57 ಬಾಲಿಗೆ 100 ರನ್ ಹೊಡೆದ್ರು. ಏನು ಆಫ್ ಸೈಡ್ ಅದೊಂದು ಕಟ್ ಶಾಟ್ ಎಲ್ಲ ಹೊಡಿತಿದ್ರು, ಪಾಯಿಂಟ್ ಮತ್ತು ಗಲ್ಲಿ ರೀಜನ್ ಬಿಡ್ಲಿ ಸ್ವಿಂಕ್ ಅಂತ ಟ್ರೀಟ್ ಟು ವಾಚ್, ಅದರಲ್ಲಿ ಡೌಟೇ ಇಲ್ಲ. ಬಟ್ 57 ಬಾಲಿಗೆ ಈಗ 100. ಆ್ಯಂಡ್ ನಿಮ್ಮ ಟೀಮಲ್ಲಿ ಏನು ಈಗ ಇದು ಗಿಲ್ ಅವ್ರದ್ದು ವಿಕೆಟ್ ಹೋದಾಗಲೇ 12 ಓವರ್ ಆಗಿದೆ ಅಂದರೆ ಪ್ರತಿ ಓವರ್ಗೆ ಇವರು 10 ಸರಾಸರಿಯಲ್ಲಿ ಹೊಡ್ಕೊಂಡು ಬಂದರು. 15 ಓವರ್ ತನಕ ಅದು ಚಂದ. 15 ಓವರ್ ಆಗಿದೆ, ಒಂದೇ ವಿಕೆಟ್ ಹೋಗಿದೆ, 150ರ ಗಡಿ ದಾಟಿದೆ ಅಂತಂದರೆ ನೆಕ್ಸ್ಟ್ 5 ಓವರಲ್ಲಿ ಯಾವ ರೇಂಜಿಗೆ ಹೊಡಿಬೇಕು ಅಂತಂದರೆ ಒಪೋನೆಂಟ್ ಅವರು ಬಾಯ್ ಪಡ್ಕೊಳ್ಬೇಕು. 9 ವಿಕೆಟ್ ಕೈಯಲ್ಲಿ ಉಂಟು, 15 ಓವರ್ ಆಗಿದೆ, ಒಂದೇ ವಿಕೆಟ್ ಹೋಗಿರೋದು. ಅದಾದ ಮೇಲೂ ಕೂಡ ಇವರು ಗೇರ್ ಚೇಂಜ್ ಮಾಡಲಿಲ್ಲ. ಅವರು ಎಂತ ಹೇಳಿದ್ರೆ, ನಮ್ಮದು ಹಳೇ ಕಾರು, 5ನೇ ಗೇರ್ ಇರೋದು, 6ನೇ ಗೇರೇ ಇಲ್ಲ, ಎಂತ ಮಾಡೋದು ಅಂತ 6ನೇ ಗೇರಿಗೆ ಹೋಗಲೇ ಇಲ್ಲ. ಎಷ್ಟಂತಂದರೆ 1 ಪಾಯಿಂಟ್ ಆಫ್ ಟೈಮಲ್ಲಿ 19 ಓವರ್ ಆಗಿದೆ, ಇವರು 200 ಸಹ ಹೊಡಿಯೋದಿಲ್ಲ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು.
ಇದು 3 ವಿಕೆಟ್ ಹೋಗಿದೆ ಅಷ್ಟೇ, 200 ಸಹ ಹೊಡೆಯೋದಿಲ್ವಾ ಅಂತ. ಲಾಸ್ಟ್ ಓವರಲ್ಲಿ ಕೃಣಾಲ್ ಪಾಂಡ್ಯ ಅವ್ರು ಹಾಕಿದ್ರು. ಯಾಕಂತಂದ್ರೆ ಲಾಸ್ಟ್ ಓವರ್ ರಸಿಕದಾರ್ ಅವರು ಹಾಕಬೇಕಿತ್ತು ಓವರು, ಬಟ್ ಕ್ರ್ಯಾಂಪ್ಸ್ ಅವರಿಗೆ ಒಂದು ಸ್ವಲ್ಪ ಬೇಗ ಕ್ರ್ಯಾಂಪ್ ಆಗ್ತದ ಅಂತ. ಬೆಂಗಳೂರು ವೆದರಲ್ಲಿ ಸಹ ಅವ್ರಿಗೆ ಪಾಪ ಕ್ರ್ಯಾಂಪ್ ಆಯಿತು. ಆ ಓವರ್ ಅವ್ರಿಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಕೃಣಾಲ್ ಪಾಂಡ್ಯ ಅವರು ಇವತ್ತು ಅತ್ಯಮೋಘ ಅರ್ಧಶತಕ, ಕರೆಕ್ಟ್ 4 ಓವರ್ಗೆ 50 ರನ್ ಹೊಡಿಸಿಕೊಂಡ್ರು. ಲಾಸ್ಟ್ ಓವರಲ್ಲಿ 18 ರನ್ ಹೊಡಿಸ್ಕೊಂಡ್ರು. 1 ಓವರ್ ಶೆಫರ್ಡ್ ಅವರು ಹಾಕಿದ್ರು. ಅದು ನಮ್ಗೆ ಭಾರಿ ಸಮಾಧಾನ ಏನಂತಂದ್ರೆ ಶೆಫರ್ಡ್ ಅವರು 25 ಹೊಡಿಸ್ಕೊಳ್ಳಿಲ್ಲ ಅಂತ. ಕರೆಕ್ಟಾಗಿ ಒಂದು ಓವರ್ಗೆ 17 ರನ್ ಹೊಡಿಸ್ಕೊಂಡಿದ್ದಾರೆ. ಅಂದರೆ ಓಕೆ, ಶೆಫರ್ಡ್ ಹಾಕಿದರೆ ಒಂದು 26 ರನ್ ಹೊಡಿಸ್ಕೊಳ್ಬೇಕು ಅಂತ. ಅದೊಂದು ಈ IPL ಅಲ್ಲಿ 1 ಓವರ್ಗೆ 20 ರನ್ ಹೊಡಿಸ್ಕೊಳ್ತಾ ಇರ್ತಾರೆ. ಅವರಿಗೆ ಓವರ್ ಸಿಕ್ಕಿದ್ರು ಅಂತಂದರೆ ನಾವು ಮೆಂಟಲಿ ಪ್ರಿಪೇರ್ ಬೇಕು, ಈ ಓವರಲ್ಲಿ ಒಂದು 20 ರನ್ ಬರ್ತದೆ ಅಂತ. 17 ರನ್ ಬಿಟ್ಟು ಕೊಟ್ಟದ್ದು. ಸೊ 3 ರನ್ ಕಡಿಮೆ. ಆ್ಯಕ್ಚುಲಿ ಅವರು ಒಳ್ಳೆ ಬಾಲ್ ಹಾಕಿದ್ರು, ಸೂಪರ್, ಭಯಂಕರ ಕಂಟ್ರೋಲ್. ಸೊ ಇವತ್ತು ಕೃಣಾಲ್ ಪಾಂಡ್ಯ ಅವರು ಅವ್ರದ್ದು ಬೌನ್ಸರ್ ಉಂಟಲ್ಲ, ಅವರ ಬೌನ್ಸರ್ಗೆ ಸಾಯಿ ಸುದರ್ಶನ್ ಅವರು 6 ಹೊಡೆದಾಗ, ಅದೇ ಎಜ್ಜಾಗಿ 6 ಹೋಯ್ತೋ ಅಥವಾ ಗೈಡ್ ಮಾಡಿದ್ರು ಅದು ಬೇರೆ ವಿಷಯ, 6 ಹೋಯ್ತಲ್ಲ, ಆಗ ಒಂಚೂರು ಅನ್ಸೆಟಲ್ ಆದ್ರು ಅಂತ ನಾನು ಅನ್ಕೊಳ್ತೇನೆ ಕೃಣಾಲ್ ಪಾಂಡ್ಯ ಅವರು. ಅಂದರೆ ಅವ್ರದ್ದು ಮೇನ್ ವೆಪ್ಪನ್ ಟಾಟಾರ್ ಅಂತ ಹೆಲ್ಮೆಟ್ಗೆ ಬೌನ್ಸ್ ಆಗ್ತಾರಲ್ಲ, ಆ ಬಾಲೆ 6 ಹೋದಾಗ ಸ್ವಲ್ಪ ಅನ್ಸೆಟಲ್ ಆಗಿರ್ಬೋದು. ಎಂತ ಮಾರ್ರೆ ಡಿಕೋಡ್ ಮಾಡಿದ್ರಾ, ನಾನು ಯಾವಾಗ ಬೌನ್ಸರ್ ಆಗ್ತೇನೆ ಅಂತ ಬ್ಯಾಟ್ಸ್ಮನ್ ರೆಡಿ ಇರ್ತಾರ, ಹಾಗೆ ಅಂದ್ಕೊಂಡ್ರ ಅಂತ. ಬಟ್ ಅವರು 50 ರನ್ ಹೊಡಿಸ್ಕೊಂಡ್ರು. ಆ್ಯಕ್ಚುಲಿ ಭುವನೇಶ್ವರ್ ಕುಮಾರ್ ಅವರು 4 ಓವರ್ಗೆ 31 ರನ್ ಬಿಟ್ಟು ಕೊಟ್ಟದ್ದು, 3 ವಿಕೆಟ್ ಹೋದದ್ದು. ಬಟ್ಲರ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಇವತ್ತು ಗ್ಲೆನ್ ಫಿಲಿಪ್ಸ್ ಬದಲು ನಾವು ಪ್ರಿವ್ಯೂವಲ್ಲಿ ಹೇಳಿದ್ದೆ ಹೋಲ್ಡರ್ ಅವ್ರನ್ನ ಹಾಕ್ಕೊಳ್ತಾರೆ ಅಂತ. ಯಾಕಂತಂದರೆ ಗ್ಲೆನ್ ಫಿಲಿಪ್ಸ್ ಅಮೋಘ ಫೀಲ್ಡರ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಬ್ಯಾಟಿಂಗಿಂದ ರನ್ ಬರ್ತಾ ಇರಲಿಲ್ಲ. 10 ಬಾಲಿಗೆ 23 ರನ್ ಜೇಸನ್ ಹೋಲ್ಡರ್ ಅವರು ಹೊಡೆದ್ರು. ಆ್ಯಂಡ್ ನಮ್ಮ ಚೇಸ್ ಸ್ಟಾರ್ಟ್ ಆಯಿತು ನೋಡಿ. ಸ್ಟಾರ್ಟ್ ಆದಾಗಲೇ ಒಂದು ವಿಕೆಟ್ ಹೋಗಬೇಕಿತ್ತು, 0ಗೆ 1 ಹೋಗಬೇಕಿತ್ತು. ವಿರಾಟ್ ಕೊಹ್ಲಿ ಅವರ ಕ್ಯಾಚನ್ನು ಸುಂದರ್ ಅವರು, ಅಷ್ಟು ಈಸಿ ಕ್ಯಾಚ್, ಅವರ ಕ್ಯಾಚಿಂಗ್ ಪ್ರಾಕ್ಟೀಸಲ್ಲೂ ಸಿಗೋದಿಲ್ಲ ಅಣ್ಣ. ಕ್ಯಾಚಿಂಗ್ ಪ್ರಾಕ್ಟೀಸಲ್ಲಿ ಪೈಡ್ ಅಂತ ಎಸಿತಾ ಇರ್ತಾರೆ. ಅಷ್ಟು ಈಸಿ ಕ್ಯಾಚನ್ನು ಅವರು ಡ್ರಾಪ್ ಮಾಡಿದರು. ಆ್ಯಂಡ್ ಬೈ ದ ವೇ, ಇವತ್ತು ಗಾಯಕ್ಕೆ ಉಪ್ಪು ಸುರಿಲಿಕ್ಕೆ ಸಾಲ್ಟ್ ಅವರು ಇರಲಿಲ್ಲ. ಸಾಲ್ಟ್ ಅವರು ಹುಷಾರಿಲ್ಲ ಅಂತ ಹೇಳ್ತಾರೆ, ಇಂಜುರಿ ಅಂತಲೂ ಹೇಳ್ತಾ ಇದ್ದಾರೆ, ಎಂತಂದ ಗೊತ್ತಿಲ್ಲ. ಅವರು ಇವತ್ತು ತಂಡದಲ್ಲಿರಲಿಲ್ಲ. ಬೆತ್ತೆಲ್ಲಿಗೆ ಚಾನ್ಸ್ ಸಿಕ್ಕಿತ್ತು, ಒಳ್ಳೆ ಆಪರ್ಚುನಿಟಿ ಆಗಿತ್ತು, ದೊಡ್ಡ ಇನ್ನಿಂಗ್ಸ್ ಮಾಡ್ಬೋದಿತ್ತು. ಆ್ಯಕ್ಚುಲಿ ಫಸ್ಟ್ ಬಾಲಿಗೆ ಅವರು ಕೂಡ ಔಟ್ ಆಗ್ತಾಯಿದ್ರು, ಅಂದರೆ ಅವರು ಕೂಡ ಡಕ್ ಔಟ್ ಆಗ್ತಿದ್ರು. ಇನ್ಸೈಡ್ ಎಜ್ ಆಗಿ 4 ಆಯಿತು. ಅದು ಕೀಪರ್ ಕ್ಯಾಚ್ಗೆ ಏನು ಜಾಸ್ತಿ ದೂರ ಇರಲಿಲ್ಲ, ಬಟ್ ದೊಡ್ಡ ಇನ್ನಿಂಗ್ಸ್ ಬರ್ಲಿಕ್ಕೆ ಆಗಲಿಲ್ಲ. ಏನು ಅವ್ರು 14 ರನ್ ಹೊಡೆದು ಔಟ್ ಆದರು. 24 ರನ್ ಇದ್ದಾಗ ತಂಡಕ್ಕೆ 1 ವಿಕೆಟ್ ಹೋಗಿ ಆಗಿದೆ ನೋಡಿ. ಅವರು ಫಸ್ಟ್ ವಿಕೆಟಿಗೆ 100 ಪಾರ್ಟ್ನರ್ಶಿಪ್, 128 ಪಾರ್ಟ್ನರ್ಶಿಪ್ ಯಾರು GT. ನಾವು ಸೆಕೆಂಡ್ ವಿಕೆಟಿಗೆ 100+ ಪಾರ್ಟ್ನರ್ಶಿಪ್ ಬಂತು ಅಷ್ಟೇ. ಅವ್ರು ಫಸ್ಟ್ ವಿಕೆಟಿಗೆ ಬಂದು ನಮ್ಮ ಸೆಕೆಂಡ್ ವಿಕೆಟಿಗೆ. ಬಟ್ ಯಾವ ವೇಗದಲ್ಲಿ ಬಂತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪಡಿಕಲ್, ಇಫ್ ಐ ಆಮ್ ನಾಟ್ ರಾಂಗ್, LSGಗೆ ಆಡ್ತಾ ಇದ್ದಾಗ, LSGಗೆ ಅಂತಲೇ ಅಂದ್ಕೊಳ್ತೇನೆ, LSGಗೆ ಆಡ್ತಾ ಇದ್ದಾಗ ಅವರು ಫ್ರೀ ವಿಕೆಟ್ ಆಗಿದ್ರು. ಇವರು ಬಂದರು ಅಂತಂದರೆ ಒಂಚೂರು ಬಾಲ್ ತಿಂತಾರೆ, ಆಯಿತಾ, ಸ್ಟ್ರೈಕ್ ರೇಟ್ 100 ಒಳಗಡೆ ಇರ್ತದೆ, ಸಿಂಗಲ್ ಡಿಜಿಟಿಗೆ ಔಟ್ ಆಗ್ತಾರೆ. ಈ ಥರ ಭಯಂಕರ ಟ್ರಾಲ್ ಆಗಿದ್ದಂತಹ ಆಟಗಾರ. ಆಲ್ಮೋಸ್ಟ್ IPL ಕರಿಯರೇ ಮುಗೀತು ಅಂತ ಅಂದ್ಕೊಂಡಿದ್ದೆವು. ಯಾರದು ದೇವದತ್ ಪಡಿಕಲ್ ಅವ್ರದ್ದು. ಈವನ್ ರಾಜಸ್ಥಾನಿಗೆ ಅವ್ರು ಆಡಿದ್ರು ಅಂತ ಅಂದ್ಕೊಳ್ತಾರೆ. ರಾಜಸ್ಥಾನಲ್ಲೂ ಕೂಡ ಅಂಥದ್ದೆಲ್ಲ ಒಂದು ವಾವ್ ಇನ್ನಿಂಗ್ಸ್ ಬರ್ತಾ ಇರಲಿಲ್ಲ. ಅವ್ರದ್ದು ಒಂದು ರೇಂಜಿಗೆ ವಾವ್ ಇನ್ನಿಂಗ್ಸ್ ಬಂದದ್ದು ಅವರು RCBಗೆ ಮೊದಲು ಆಡ್ತಿದ್ದಾಗ. ಬಟ್ ಸ್ಟಿಲ್ ಆಗೆಲ್ಲ ನಾವು ಏನು ಹೇಳ್ತಿದ್ದೇವೆ ಅಂತಂದರೆ, ಪಡಿಕಲ್ ಒಂದು ಪವರ್ ಪ್ಲೇಯಲ್ಲಿ ಒಂದು ಚೆಂದ ಮಾಡಿ ಆಡ್ತಾನೆ ಮಾರೆ ಹುಡುಗ. ಅದಾದಮೇಲೆ ಸುಸ್ತು ಹೊಡೆದು ಹೋಗ್ತಾನೆ, ಓಡುವುದಿಲ್ಲ, ಸುಸ್ತು, ಸ್ಟ್ರೈಕ್ ರೇಟ್ ಎಲ್ಲ ಡೌನ್ ಆಗ್ತದೆ ಅಂತ. ಬಟ್ ಈ IPL ಅಲ್ಲಿ ಅದು ಎಂತ ತಿನ್ಕೊಂಬಂದು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಓ ಮೈ ಗಾಡ್, ಎಂತ ಸ್ಟ್ರೈಕ್ ರೇಟಲ್ಲಿ ಚಚ್ಚುದು. 2 4, ಹಾಗಾದ್ರೆ 6 ಎಷ್ಟು ಹೊಡೆದಿರ್ಬೋದು, 6 6, 2 4, 6 6, 20 ಬಾಲಿಗೆ 50 ರನ್ ಚಚ್ಚಿ ಆಗಿದೆ. ನಾವೆಲ್ಲ ವಿರಾಟ್ ಕೊಹ್ಲಿ ಅವರ ಆಟ ವಾವ್ ಅಂತ ಅಂತಿದ್ರೆ, ಇವರು ಸೈಲೆಂಟಾಗಿ, ಅಣ್ಣ ನಾ ಇಲ್ಲಿದ್ದೇನೆ, ನಾನು ಕಲ್ಲಿನ ಥರ ನಿಂತಿದ್ದೇನೆ ಇವತ್ತು, ಅವ್ರಿಗೆ ಕಲ್ಲಿ ಹೊಡೆದಾಗಿ ನಾನು ಹೊಡಿತೇನೆ ಅನ್ನೋ ಥರ ಸಿಕ್ಕಾಪಟ್ಟೆ ಚೆಂದ ಮಾಡಿ ಆಡಿದರು. ಒಂದು ಲಾಂಗ್ ಆಫ್ ರೀಜನಿಗೆಲ್ಲ 6 ಹೊಡಿತಾ ಇದ್ರು, ಒಂದು ಫ್ಲಿಕ್ಕಲ್ಲಿ 6 ಹೊಡೆದ್ರು. ಚಿತ್ರಾನ್ನ ಅಷ್ಟೇ. ಅಷ್ಟು ಅಂದರೆ ಬೆಣ್ಣೆ ಥರ ಇತ್ತು. ಟೈಮಿಂಗ್, ಪವರ್ ಎಲ್ಲ ಅಷ್ಟು ಪರ್ಫೆಕ್ಟ್ ಆಗಿತ್ತು. ರಾಶಿದ್ ಖಾನ್ ಅವರಿಗೆಲ್ಲ 6 ಹೊಡೆದೆಲ್ಲ ಏನು ಸೂಪರ್. 20 ಬಾಲಿಗೆ 50 ರನ್ ಹೊಡೆದಾಗಿದೆ. ಮತ್ತೆ 7 ಬಾಲ್ ಒಂಚೂರು ನಿಧಾನ ಆಯಿತು. 27 ಬಾಲಿಗೆ 55 ರನ್. ಬಟ್ ಸ್ಟಿಲ್ 200+ ಪಾರ್ಟ್ನರ್ ಇದು ಸ್ಟ್ರೈಕ್ ರೇಟಲ್ಲಿ ಅವ್ರು ಹೊಡೆದದು. ಯಾವಾಗ ಇದು ಕೊಹ್ಲಿ ಅವರಿಗೆ ಒಂದು ಡ್ರಾಪ್ ಕ್ಯಾಚ್ ಸಿಕ್ಕಿತ್ತಲ್ಲ, ಅದನ್ನು ಒಳ್ಳೆ ಯುಟಿಲೈಸ್ ಮಾಡಿಕೊಂಡ್ರು. 80+ ರನ್ನನ್ನು, 81 ರನ್ ಹೊಡೆದು ಔಟ್. 44 ಬಾಲಿಗೆ 81 ರನ್, ಮ್ಯಾನ್ ಆಫ್ ದ ಮ್ಯಾಚ್. ಅವರು ಬೋಲ್ಡ್ ಆದಾಗ ಅವ್ರಿಗೆ ಕೆಟ್ಟ ಸಿಟ್ಟು ಅಂತ ಮಾತ್ರ. ಅಂದರೆ ಅದು 100 ಎಲ್ಲರೂ ಏನು ಅಂದ್ಕೊಡೋದು ಅಂತಂದರೆ ಇವತ್ತು 100 ಹೊಡಿತಾರೆ ಅಂತ.
ನೋಡಿ ಈ ಮ್ಯಾಚಲ್ಲಿ ಅವರು IPL ಕರಿಯರ್ ಇದು 800ನೇ 4 ಹೊಡೆದ್ರು, 300ನೇ 6 ಹೊಡೆದ್ರು. ಅದು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚೇ ಬರಬೇಕಿತ್ತು. ಲಾಸ್ಟ್ ಮ್ಯಾಚ್ ಆ್ಯಕ್ಚುಲಿ RCB 100ನೇ IPL ಮ್ಯಾಚ್ ಆಡ್ತಾ ಇದ್ದದ್ದಾಗಿತ್ತು. ಆ ಮ್ಯಾಚಲ್ಲಿ ಏನಾದರೂ ವಿರಾಟ್ ಕೊಹ್ಲಿ ಅವರು 800ನೇ 4 300ನೇ 6 ಹೊಡೆದಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಸ್ಟಿಲ್ ಇವತ್ತು 800ನೇ 4 ಹೊಡೆದ್ರು, 300ನೇ 6 ಹೊಡೆದ್ರು. ಅವ್ರ ಬ್ಯಾಟಿಂಗ್ ಕೂಡ ಹಾಗೆ, ಜೇಸನ್ ಹೋಲ್ಡರಿಗೆಲ್ಲ ಒಂದು 2 ಬಾಲ್ 2 6 ಹೊಡೆದಾಗ ಹಬ್ಬ ದೇವ ಇವತ್ತೊಂದು 100 ಗ್ಯಾರಂಟಿ ಅಂತ ಅಂದ್ಕೊಳ್ಳೋದು. ಅವರು ನೆಕ್ಸ್ಟ್ ಬಾಲಲ್ಲಿ ಬೋಲ್ಡ್ ಆದ್ರು, 2 ಬಾಲಿಗೆ 2 6 ಹೊಡೆದು ಅವರು 3ನೇ ಬಾಲ್ ಬೋಲ್ಡ್ ಆದರು. ಬಟ್ ವಾಟ್ ಅನ್ ಇನ್ನಿಂಗ್ಸ್. ನೋಡಿ ಆ್ಯಕ್ಚುಲಿ ಪಡಿಕಲ್ ಮತ್ತು ವಿರಾಟ್ ಕೊಹ್ಲಿ ಅವ್ರೇನು ಔಟ್ ಆದ ಫೇಸ್ ಇತ್ತಲ್ಲ, ಆಗಲೇ ಅದು ಇನ್ನೇನು ಇವು ಮಿಕ್ಕಿದವರೆಲ್ಲ ಹೊಡೆದು ಬಿಸಾಕ್ತಾರೆ ಅನ್ನುವಂತಹ ಟಾರ್ಗೆಟ್ ಆಗಿತ್ತು, ಅಷ್ಟೇ ಇದ್ದದಾಗಿತ್ತು. ಬಟ್ 17 ಬಾಲಲ್ಲಿ 32 ರನ್ ಹೊಡೆದ್ರು ಕೂಡ ಪಟ ಅಂತ 4 ವಿಕೆಟ್ ಹೋದಾಗ ಜಿತೇಶ್ ಶರ್ಮಾ ಅವರು ವಿಕೆಟ್ ಹೋಯ್ತು, ಪಟಿದಾರ್ ಅವರು ವಿಕೆಟ್ ಹೋಯ್ತು. ಆಗ ಯಾಕಣ್ಣ ಇಷ್ಟೆಲ್ಲ ಕಾಮಿಡಿ ಬೇಡ, ನಮ್ಮ ಕಾಮಿಡಿ ಅಂದರೆ ಆಗೋದಿಲ್ಲ ಅಂತ ಅನ್ನಿಸುವಷ್ಟು ಸ್ವಲ್ಪ ಒಂಚೂರು ಟೆನ್ಷನ್ ಆಯ್ತು. ಇದೇನಿದು ಇಷ್ಟು ಬಂದು ತಮಾಷೆ ಮಾಡ್ತಿದ್ದಾರ ಮಾರ್ರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಗ್ತದ, ಹತ್ತಿರ ಹೋಗಿ ಸೋಲ್ತಾರ ಅನ್ನುವಂಥ ಒಂದು ಚಿಕ್ಕ ಡೌಟ್ ಬಂತು. ಯಾಕಂತಂದ್ರೆ ನಾವು 18 ವರ್ಷ 18-19 ವರ್ಷ ಇದನ್ನೆಲ್ಲ ನೋಡಿ RCB ಎಷ್ಟೋ ಮ್ಯಾಚ್ ಗೆಲ್ಲುವಂಥ ಮ್ಯಾಚ್ಗಳನ್ನು ಸೋತ್ರ ಅಥವಾ ಸೋಲುವಂಥ ಮ್ಯಾಚ್ಗಳನ್ನು ಗೆದ್ರ ನಮ್ಗೆ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆಲ್ಲ. ಸೊ ಇವ್ರದ್ದು ಟಕ್ಕಂದ 4 ವಿಕೆಟ್ ಹೋದಾಗ ಒಂಚೂರು ಸಣ್ಣ ಗಾಬರಿ ಆಯಿತು, ಡೌಟ್ ಆಯಿತು. ಬಟ್ ಇವತ್ತು ಕೃಣಾಲ್ ಪಾಂಡ್ಯ ಅವರು ಡಿಸೈಡ್ ಆಗಿದ್ರು, ನಾನು 4 ಓವರಿಗೆ 50 ರನ್ ಹೊಡಿಸ್ಕೊಂಡದ್ದು ನಿಮಗೆ ಶಾಕ್ ಆಯ್ತಲ್ಲ, ನಾನು 200 ಸ್ಟ್ರೈಕ್ ರೇಟಲ್ಲಿ ಚಚ್ಚೋದು ನೋಡಿ ಸರ್ ನಿಮಗೆ ಶಾಕ್ ಆಗ್ತದೆ ಅಂತ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್, 12 ಬಾಲಿಗೆ 23 ರನ್ ಚಚ್ಚಿದ್ರು, 3 4 1 6. ಆ್ಯಂಡ್ ಇನ್ನು ಕೂಡ 1 ಓವರ್ ಇರುವಾಗಲೇ ನಾವು ವಿನ್ ಆಗೇ ಆಯಿತು. GT ಏನು ಕೊಚ್ಕೊಳ್ಬೋದು ಅಂತಂದರೆ, ನಮ್ಮದು 3 ವಿಕೆಟ್ ಹೋದದಾಯ್ತಾ, ನಿಮ್ದು 5 ವಿಕೆಟ್ ಹೋಗಿದೆ, ಆದ್ದರಿಂದ ನಾವು ವಿನ್ ಅಂತ ಈ ಥರ ಹೇಳ್ಬೋದು. ಬಿಟ್ಟರೆ GT ಇವತ್ತು ಏನು ಅಂಥದ್ದೇನು ಕಾಂಪಿಟೇಷನಲ್ಲಿ ಇರಲಿಲ್ಲ. ಸಾಯಿ ಸುದರ್ಶನ್ ಅವರ ಒಂದು 100 ಅವ್ರಿಗೊಂದು ಖುಷಿ ಕೊಟ್ಟಿರ್ಬೋದು, ವಾವ್ ಅಂತ. ಆ್ಯಂಡ್ ನನಗೆ ಬೇಜಾರಾದ ಏನಂತಂದರೆ, ರಾಶಿದ್ ಖಾನ್ ಅವರು ಜಸ್ಟ್ 1 ರನ್ನಿಂದ ಅವ್ರದ್ದು ವೆಲ್ ಡಿಸರ್ವ್ಡ್ ಹಾಫ್ ಸೆಂಚುರಿ ಮಿಸ್ ಆಯಿತು. ಅದೊಂಚೂರು ನನಗೆ ತುಂಬ ಬೇಸರ ಆಯಿತು. ಅವರು ಒಂದು 50 ರನ್ ಹೊಡೆದಿದ್ರೆ ಅವರಿಗೆ ಸಹ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈ ಒಂದು ವಿಕ್ಟ್ರಿಯಿಂದ ನಾವು ಸೆಕೆಂಡ್ ಪ್ಲೇಸಲ್ಲಿ ಇದ್ದೇವೆ. ಡೆಲ್ಲಿ ಅಗೇನ್ಸ್ಟ್ ಅದೊಂದು ವಿನ್ ಆಗಬೇಕಿತ್ತು. ಬಟ್ ಶೆಫರ್ಡ್ ಲಾಸ್ಟ್ ಓವರ್ ಆ್ಯಂಡ್ ಜಿತೇಶ್ ಶರ್ಮಾ ಅವರ ಅದ್ಭುತ ಬ್ಯಾಟಿಂಗ್ ಬಿಡಿ, ಅದರ ಬಗ್ಗೆ ನೆನೆಸ್ಕೊಳ್ಳೋದು ಬೇಡ, ಬೇಜಾರಾಗ್ತದೆ. ಬಟ್ ಇಟ್ ಈಸ್ ಸೇಫ್ ಟು ಟೆಲ್ ಏನು ಅಂತಂದರೆ, ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಪ್ಲೇ ಆಫಿಗೆ ಕ್ವಾಲಿಫೈ ಆಗ್ತಾರಣ್ಣ. ಆ್ಯಂಡ್ ಈಗ ಕಮೆಂಟಲ್ಲಿ ಬರ್ತದೆ, ಬ್ರೋ ಫೈನಲ್ಲು ಇದು ಬೆಂಗಳೂರಲ್ಲೇ ಆಗ್ತಾ ಇರೋದು, ಸೊ ಲಾಸ್ಟ್ ಮ್ಯಾಚ್ ಅಲ್ಲ, ಲಾಸ್ಟ್ ಹೋಮ್ ಮ್ಯಾಚ್ ಅಲ್ಲ ಅಂತ. ನೋಡಿ ಲೀಗ್ ಮ್ಯಾಚ್ ಇದು ಲಾಸ್ಟ್ ಗೇಮು ಬೆಂಗಳೂರಲ್ಲಿ. ಪ್ಲೇ ಆಫಿಗೆ ಅಂತೂ ಖಂಡಿತ ಹೋಗ್ತದೆ RCB. ಅದಾದ ಮೇಲೆ ಆ ದಿನ ಆ ಕ್ಷಣ ಹೇಗೆ ಆಡ್ತಾರೆ ಅದರ ಮೇಲೆ ಇರೋದು. ಬಟ್ ವಿ ಹೋಪ್ ಈ ಸಲ ಸಹ ಪಂಜಾಬ್ ಮತ್ತು RCBದು ಫೈನಲೇ ನೋಡಲಿಕ್ಕೆ ಸಿಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಅಲ್ಲಿ ತನಕ ಮುಂದೆ ಹೋಗೋದು ಬೇಡ, ಅವ್ರು ತುಂಬ ಮುಂದೆ ಹೋದರೆ ಒಂಚೂರು ಹಿಂದಕ್ಕೆ ಬನ್ನಿ ಅಂತ ಫಿಲ್ಮ್ ಡೈಲಾಗ್ ಉಂಟಲ್ಲ, ಹಿಂದಕ್ಕೆ ಬರುವ. ಚಿಂದಿ ಚಿತ್ರಾನ್ನ ಮ್ಯಾಚ್, ಕಂಗ್ರ್ಯಾಚುಲೇಷನ್ಸ್ RCB. ಸರಿಯಾಗಿದೆ ಬರುವ. ನಮಸ್ಕಾರ.